ಡೆಕೇಡ್ ಇನ್ ಸಿನಿಮಾ ದ ವರ್ಡ್ ಅಂಡ್ ದ ಟೀಚರ್. ಮೈಸೂರು ಮೂಲದ ಟೇಕಿ ಪ್ರಕಾಶ್ ಪಂಡಿತ್ ಅವರು ಫರ್ಡಿನ್ಯಾಂಡ್ ಕಿಟಲ್ ಅವರ ಜೀವನದ ಮೇಲೆ ಆಧಾರಿತ 3 ಭಾಷೆಯಲ್ಲಿ ಸಿನಿಮಾ ನಿರ್ಮಿಸಿದ್ದಾರೆ. ಕನ್ನಡ, ಇಂಗ್ಲಿಷ್, ಜರ್ಮನ್ ಭಾಷೆಯಲ್ಲಿ. ಈ ಚಿತ್ರದಲ್ಲಿ ಅವರು ಪಾತ್ರಗಳ ಹಳೆ ಫೋಟೋಗಳು ಮತ್ತು ಜನಪದ ಗೀತೆಗಳ ಸಂಯೋಜನೆ ಇದೆ. ಜುಲೈ 27ರಂದು ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಚಿತ್ರ ಪ್ರದರ್ಶನವಾಗಲಿದೆ. ಜೆನೆಲಿಯಾ ನಟಿಸಿದ ಜೂನಿಯರ್ ಕನ್ನಡದಲ್ಲೂ ಸರಾಸರಿ ವೀಕ್ಷಣೆಯಾಗುತ್ತಿದೆ. ಜೂನಿಯರ್ ಚಿತ್ರದ ಕನ್ನಡದ ಡಬ್ ಆವೃತ್ತಿಗೆ ಚಿಕ್ಕ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಕ್ಕಿದೆ. 4 ದಿನಕ್ಕೆ 6.25 ಕೋಟಿ ಸಂಗ್ರಹ ಕೂಡ ಆಗಿದೆ. ಮನ್ವಿತಾ ಕಾಮತ್ ಅವರ ಮೊಬೈಲ್ ಫಾಸ್ಟ್ ವರ್ಟಿಕಲ್ ಕಂಟೆಂಟ್ ಜನಪ್ರಿಯವಾಗುತ್ತಿದೆ. ನಟಿ ಮನ್ವಿತಾ ಕಾಮತ್ ಹೇಳುವಂತೆ ನೇರವಾಗಿ ಫೋನ್ಗಾಗಿ ತೆಗೆಯುವ ವರ್ಟಿಕಲ್ ಆಕಾರದ ವಿಡಿಯೋಗಳು ಕನ್ನಡ ಜನರಲ್ಲಿ ಹೆಚ್ಚು ಗಮನ ಸೆಳೆಯುತ್ತಿವೆ. ಅವರ ಹೊಸ OTT ಶೋ ಕೂಡ ಇದೇ ಶೈಲಿಯಲ್ಲಿ ಬಿಡುಗಡೆಯಾಗಲಿದೆ. ರಾಜ್ಬೀರ್ ಶೆಟ್ಟಿ ಹೇಳಿಕೆಯ ಪ್ರಕಾರ ಹೆಸರು ಇರುವ ಸ್ಟಾರ್ ಬೇಡ, ಕತೆ ಸಾಕು ಎಂದು ಹೇಳಿದ್ದಾರೆ. ಚಿತ್ರ ಟೋಬಿ ಬಿಡುಗಡೆಗೆ ತಯಾರಿ ನಡೆಸಿರುವ ರಾಜ್ಬೀರ್ ಶೆಟ್ಟಿ ಒಂದು ಚಿತ್ರಕ್ಕೆ ದೊಡ್ಡ ಸ್ಟಾರ್ ಬೇಕೆಂಬುದಿಲ್ಲ, ಒಳ್ಳೆಯ ಕತೆ ಸಾಕು ಎಂದು ಹೇಳಿಕೆ ನೀಡಿದ್ದಾರೆ. ಇದೇ ತರ ಅಪ್ಡೇಟ್ ನ್ಯೂಸ್ಗಳಿಗೋಸ್ಕರ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಕರ್ನಾಟಕ.